ಇನ್ನು ರೇಣುಕಾಸ್ವಾಮಿಯ ಕೊಲೆಯಾದ ಬಳಿಕ ವಾಹನ ಮಾಲೀಕರಿಗೆ ಇದೀಗ ಭಯ ಕಾಡ್ತಾ ಇದೆ. ಪಟ್ಟಣಗೆರೆ ಶೆಡ್ ಹೋಗೋದಕ್ಕೆ ವಾಹನ ಮಾಲೀಕರು ಇದೀಗ ಹಿಂದೇಟು ಹಾಕ್ತಾ ಇದ್ದಾರೆ. ಈ ಪಟ್ಟಣಗೆರೆ ಶೆಡ್ ಅನ್ನ ಇದೇ ಕಾರಣಕ್ಕಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಲೇವಾದೇವಿಗಾಗಿ ಯಾರ್ಯಾರು ವಾಹನ ಸಾಲವನ್ನ ಮಾಡಿದ್ರು ವಾಹನದ ಮೇಲೆ ಅದನ್ನ ಅಕ್ವೈರ್ ಮಾಡುವಂತಹ ಕೆಲಸವನ್ನ ಮಾಡಿ ಇದೇ ಶೆಡ್ನಲ್ಲಿ ನಿಲ್ಲಿಸಲಾಗಿತ್ತು. ಆದರೆ ಈಗ ಆ ವಾಹನದ ಮಾಲೀಕರು ಪಟ್ಟಣಗೆರೆ ಶೆಡ್ಗೆ ಹೋಗೋದಕ್ಕೆ ಅಂತ ಹಿಂದೇಟು ಹಾಕ್ತಾ ಇದ್ದಾರೆ. ಬ್ಯಾಂಕಿಗೆ ನೇರವಾಗಿ ಹೋಗಿ ಸಾಲವನ್ನು ಪಾವತಿ ಮಾಡ್ತಾ ಇದ್ದಾರೆ ಮಾಲೀಕರು. ಶೆಡ್ಗೆ ಹೋಗಿ ತಮ್ಮ ವಾಹನಕ್ಕೆ ಸಂಬಂಧಪಟ್ಟಂತೆ ಸಾಲವನ್ನು ಪಾವತಿ ಮಾಡುವಂಥದ್ದಾಗಿರಬಹುದು. ಇದ್ಯಾವುದನ್ನು ಕೂಡ ಅವರು ಮಾಡ್ತಾ ಇಲ್ಲ. ತಮ್ಮ ವಾಹನದ ಮೇಲಿನ ಸಾಲವನ್ನು ಮಾಲೀಕರು ನೇರವಾಗಿ ಬ್ಯಾಂಕಿಗೆ ಹೋಗಿ ಪಾವತಿ ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಬ್ಯಾಂಕ್ನಲ್ಲೇ ಆ ಹಣವನ್ನು ಪಾವತಿ ಮಾಡಿ, ನೋಡ್ರಪ್ಪ ನಿಮ್ಮ ಹಣವನ್ನು ನಾವು ಪಾವತಿ ಮಾಡಿದ್ದೀವಿ, ಹಣ ಪಾವತಿಸಿದ ಬಳಿಕ ಇಲ್ಲೇ ತಂದು ನಮಗೆ ವಾಹನ ಕೊಡಿ, ನೀವೇ ಪಟ್ಟಣಗೆರೆ ಶೆಡ್ಗೆ ಹೋಗಿ ನಮ್ಮ ವಾಹನವನ್ನು ತಂದು ಕೊಡಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರಂತೆ. ಇನ್ನೂ ಕೆಲವರು ಶೆಡ್ಗೆ ಹೋಗಿ ಸೈಲೆಂಟಾಗಿ ಹಣವನ್ನು ಪಾವತಿ ಮಾಡ್ತಾ ಇದ್ದಾರೆ. ಸೈಲೆಂಟಾಗಿ ತಮ್ಮ ವಾಹನವನ್ನು ಅಲ್ಲಿಂದ ಪಡೆದುಕೊಂಡು ತೆರಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಪಟ್ಟಣಗೆರೆ ಶೆಡ್ನಲ್ಲಿ ನೂರಾರು ವಾಹನಗಳನ್ನು ನಿಲ್ಲಿಸಲಾಗಿತ್ತು. ಯಾರ್ಯಾರು ವಾಹನದ ಹಣಗಳನ್ನು ಪಾವತಿ ಮಾಡಿರಲಿಲ್ಲ, ಸಾಲವನ್ನು ಪಾವತಿ ಮಾಡಿರಲಿಲ್ಲ, ಅಂತಹ ವಾಹನಗಳನ್ನು ಅಕ್ವೈರ್ ಮಾಡಿಕೊಂಡು ಇಲ್ಲಿ ನಿಲ್ಲಿಸಲಾಗಿತ್ತು. ಆದರೆ ಈಗ ಈ ವಾಹನದ ಮಾಲೀಕರೇನಿದ್ದಾರೆ ಅವರು ನೇರವಾಗಿ ಹೋಗಿ ಬ್ಯಾಂಕಿಗೆ ಸಾಲದ ಹಣವನ್ನು ಪಾವತಿ ಮಾಡ್ತಾ ಇದ್ದಾರೆ. ಸಾಲದ ಹಣವನ್ನು ಪಾವತಿ ಮಾಡಿ, ನೋಡ್ರಪ್ಪ ನಮಗೆ ನಮ್ಮ ವಾಹನನ ಇಲ್ಲೇ ತಂದು ಕೊಡಿ, ನೀವು ಪಟ್ಟಣಗೆರೆ ಶೆಡ್ಗೆ ನಾವು ಬರೋದಿಲ್ಲ ಅಂತ ವಾಹನ ಮಾಲೀಕರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸೈಲೆಂಟಾಗಿ ಹೋಗಿ ಪಟ್ಟಣಗೆರೆ ಶೆಡ್ನಲ್ಲಿ ತಮ್ಮ ಹಣವನ್ನು ಪಾವತಿ ಮಾಡಿ ತಮ್ಮ ವಾಹನಗಳನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಂದು ರೀತಿಯಾಗಿ ವಾಹನ ಮಾಲೀಕರಿಗೆ ಭಯ ಕಾಡ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಪಟ್ಟಣಗೆರೆ ಶೆಡ್ಗೆ ಹೋಗೋದಕ್ಕೆ ಇದೀಗ ಮಾಲೀಕರು ಹಿಂದೇಟು ಹಾಕ್ತಾ ಇದ್ದಾರೆ. ಎಲ್ರಿಗೂ ಕೂಡ ಭಯ ಕಾಡ್ತಾ ಇದೆ. ಇದೇ ರೇಣುಕಾಸ್ವಾಮಿಯನ್ನು ಇದೇ ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡಲಾಗಿತ್ತು. ಇದೀಗ ಈ ಒಂದು ಪಟ್ಟಣಗೆರೆ ಶೆಡ್ ಕೇಂದ್ರ ಬಿಂದು ಆಗಿರೋದ್ರಿಂದಾಗಿ ಈ ಪ್ರಕರಣದಲ್ಲಿ ಈಗ ಆ ವಾಹನಗಳ ಮಾಲೀಕರು ಪಟ್ಟಣಗೆರೆ ಶೆಡ್ಗೆ ಭೇಟಿ ಕೊಡೋದಕ್ಕೆ ಅಂತ ಭಯ ಪಡ್ತಾ ಇದ್ದಾರೆ.